ಈಗಾಗಲೇ ಈ ನನ್ನ ದೇಹ ಸರ್ವಸ್ವವನ್ನ ವಿಕ್ಕಿಗೆ ನೀಡಿರುವಾಗ ಈಗ ಜಯಂತನಿಗೆ ಹೇಗೆ ನೀಡ್ಲಿ? ಹೀಗೇನಾದ್ರೂ ಮಾಡಿದ್ರೆ ವಿಕಿಗೆ ಮೋಸ ಮಾಡಿದಾಗತ್ತೆ. ಅವನು ನನ್ನ ನೆನಪಿಗೋಸ್ಕರ ನನ್ನ ನೆನಪಿನಲ್ಲೇ ಹಗಲು ರಾತ್ರಿ ಕಾಲ ಕಳೆತಿರುವಾಗ ಅವನಿಗೆ ಮೋಸ ಮಾಡಿ ಜಯಂತನೊಂದಿಗೆ ಸರಸ ಸಲ್ಲಾಪದಲ್ಲಿ ಕಾಲ ಕಳೆತಿದ್ರೆ ಆ ದೇವರು ಮೆಚ್ಚಬೇಕಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಈ ದೇಹವನ್ನ ಜಯಂತನಿಗೆ ಅರ್ಪಿಸಲಾರೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏನೇ ಅಶ್ವಿನಿ, ಈ ಸುಂದರವಾದ ಸಮಯದಲ್ಲಿ ಯೋಚನೆ ಮಾಡ್ತಾ ಇರೋದು? ಏನು ಇಲ್ಲ ರೀ, ತಗೊಳ್ಳಿ, ಹಾಲು ಕುಡೀರಿ. ಅಶ್ವಿನಿ, ಅಶ್ವಿನಿ, ಏನಾಯ್ತು ಅಶ್ವಿನಿ? ಮಾವ, ಮಾವ. ಜಯಂತ್, ಏನಾಯ್ತು ಜಯಂತ್? ಅಶ್ವಿನಿ, ಏನಾಯ್ತು ಅಂತ ಗೊತ್ತಿಲ್ಲ ಮಾವ. ತಲೆ ಸುತ್ತಿ ಕೆಳಗಡೆ ಬಿದ್ಬಿಟ್ಟು. ಅಶ್ವಿನಿ, ಏನಾಯ್ತಮ್ಮ? ಯಾಕೋ ಗೊತ್ತಿಲ್ಲಪ್ಪ, ತುಂಬಾ ಅಂದ್ರೆ ತುಂಬಾ ತಲೆ ಸುತ್ತಾ ಇತ್ತು. ನಡಿಯಮ್ಮ, ಆಸ್ಪತ್ರೆಗೆ ಹೋಗೋಣ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಪ್ಪಾಜಿ. ಆಸ್ಪತ್ರೆಗೆ ಹೋಗೋಣ ನಡಿಯಮ್ಮ. ಬೇಡ ಅಪ್ಪಾಜಿ, ಬೇಡ. ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋದ್ರೆ ಹೇಗೆ ಹೇಳಿ ಅಪ್ಪಾಜಿ? ನೀವೇನು ಭಯ ಪಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಆದ್ರೂ ಇಲ್ಲ ಅಪ್ಪಾಜಿ, ನನ್ನ ಬಗ್ಗೆ ನೀವೇನು ಭಯ ಪಡಬೇಡಿ, ನನಗೆಲ್ಲ ಸರಿ ಆಗುತ್ತೆ. ನೀವು ಹೋಗಿದ್ ಬನ್ನಿ ಅಪ್ಪಾಜಿ, ಹೋಗಿದ್ ಬನ್ನಿ. ಅಶ್ವಿನಿ, ನಾನೇನು ಬರ್ತೀನಿ. ಅಶ್ವಿನಿ, ಅಶ್ವಿನಿ, ರೀ, ಏನಾಗ್ತಾ ಇದೆ ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಏನೂ ಇಲ್ಲ ರೀ, ಯಾಕೋ ತುಂಬಾ ಆಯಾಸ ಆಗ್ತಿದೆ. ಅದಕ್ಕೆ ಏನು ಅಂದರೆ ಆಗಲಿ ಅಶ್ವಿನಿ, ನಾನು ಹೊರಗಡೆ ಮಲಗ್ತೀನಿ, ನೀವು ಸ್ವಲ್ಪ ರೆಸ್ಟ್ ಮಾಡು. ಆಯ್ತು ರೀ. ಪ್ರೀತಿಸಿದ ಪ್ರೇಮಿಯ ನೆನಪು ಇವಳಿಗೆ ಕಾಡಿರಲು, ಪ್ರೀತಿಸಿದ ಪ್ರೇಮಿಯ ನೆನಪು ಇವಳಿಗೆ ಕಾಡಿರಲು, ಕೈ ಹಿಡಿದ ಗಂಡನಿಗೆ ಮೋಸವ ಮಾಡಿರಲು, ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಯಾರು ತಿಳಿಯರು ಲೋಕದಲ್ಲಿ ಹೆಣ್ಣಿನ ಮರ್ಮವನ, ಈ ಹೆಣ್ಣಿನ ಮರ್ಮವನ, ಈ ಹೆಣ್ಣಿನ ಮರ್ಮವನ. ಅಬ್ಬಾ, ಅಂತೂ ನಮ್ಮ ಮೊದಲ ನಾಟಕದಲ್ಲಿ ಮೊದಲ ಅಂಕ ವೆರಿ 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 ಸಕ್ಸಸ್ಫುಲ್. ಆಮೇಲೆ ಏನಾಗುತ್ತೋ ಏನೋ. ನೊಂದು ಬೆಂದಿರುವ ಈ ಜಯಂತ್ಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ದೀನಮ್ಮ. ನೀನು ಇದುವರೆಗೂ ಈ ಮನೆಯಲ್ಲಿ ಹುಟ್ಟಿ ಈ ಮನೆಯ ಜ್ಯೋತಿ ಬೆಳಗಿದ ಮಹಾಲಕ್ಷ್ಮಿ ಕಣಮ್ಮ ನೀನು. ಅದೇ ರೀತಿ ಜಯಂತ್ ಮನೆಯನ್ನ ಮೆಟ್ಟಿ ಹುಟ್ಟಿದ ಮನೆಗೂ ಹಾಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದುಕೊಡ್ಬೇಕು ಕಣಮ್ಮ. ಅಪ್ಪಾಜಿ, ನೀವು ಹೇಳಿದಾಗೆ ನಾನು ಖಂಡಿತವಾಗಿಯೂ ಪ್ರಯತ್ನ ಪಡ್ತೀನಿ ಅಪ್ಪಾಜಿ. ಜಯಂತ್, ಸಿರಿತನದಲ್ಲಿ ಬೆಳೆದ ಈ ನನ್ನ ತಂಗಿ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಅವಳನ್ನು ಕ್ಷಮಿಸಿ ಚೆನ್ನಾಗಿ ನೋಡ್ಕೊಳ್ತೀರ. ನಮ್ಗೆ ನಮ್ಮೆಲ್ಲರೂ ಇದೆ ಕಣೋ. ಆಗಲಿ ಅನಂತ್, ಸಿರಿವಂತಿಕೆ ಮಹಾಲ್ನಲ್ಲಿ ಬೆಳೆದ ಈ ನಿನ್ನ ತಂಗಿನ ಆದಷ್ಟು ಚೆನ್ನಾಗಿ ನೋಡಿಕೊಂಡು
ಇವಳೊಂದಿಗೆ ನಗ್ನಕ್ಕ ಸಂಸಾರ ಮಾಡ್ತೀನಿ. ಅದಕ್ಕೆ ಚಿಕ್ಕಂದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ನಮ್ಮಣ್ಣ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಮಮತೆನ ಈ ತಂಗಿಲೇ ಕಾಣ್ತಾ ಇದ್ದ. ಈಗ ನಮ್ಮಣ್ಣನಿಗೆ ತಂದೆಯಾಗಿ ತಾಯಿಯಾಗಿ ಗುರು ಆಗಿ ಅಷ್ಟೇ ಅಲ್ಲ ಪ್ರೀತಿ ಮಡ್ದಿಯಾಗಿ ನೀವೇ ಅವ್ರ ಜೊತೆಲಿದ್ದು ನಗ್ನಗ್ತಾ ಜೀವನ ನಡೆಸ್ಬೇಕು ಅನ್ನೋದೇ ನನ್ನ ಆಸೆ. ಸರಿನಾ ಅದಕ್ಕೆ? ನೋಡು ಅಶ್ವಿನಿ, ಜಯಂತ್ ಬಡವನೇ ಇರಬಹುದು, ಆದರೆ ತಾಯಿ ಆಸೆಯಂತೆ ಜಯಂತ್ ಮನೆಯ ಮಹಾಲಕ್ಷ್ಮಿಯಾಗಿ ಬಡತನವೆಂಬ 4 ಅಕ್ಷರಗಳನ್ನು ಅಳಿಸಿ ಸಿರಿತನವೆಂಬ ನಾಲ್ಕು ಅಕ್ಷರಗಳನ್ನು ಆ ಮನೆಯಲ್ಲಿ ತಾಂಡವಾಡುವಂತೆ ಮಾಡಬೇಕು. ಅಣ್ಣ, ಹಣೆ ಬರಹ ಅದೃಷ್ಟ ಯಾರಿಗ್ ಗೊತ್ತು? ಅಪ್ಪನ ಅದೃಷ್ಟ ಚೆನ್ನಾಗಿತ್ತು. ನಮ್ಮಮ್ಮ ಈ ಮನೆಗೆ ಬಂದಾಗ ಅಪ್ಪ ಬಡತನದಲ್ಲಿದ್ರು. ಆದ್ರೆ ನಮ್ಮಮ್ಮ ಕಾಲಿಟ್ಟ ತಕ್ಷಣ ನಮ್ಮಪ್ಪ ಶ್ರೀಮಂತರಾದ್ರು. ಹಾಗೆ ಇವ್ರ ಅದೃಷ್ಟ ಚೆನ್ನಾಗಿದ್ರೆ ಇವರು ಶ್ರೀಮಂತರಾಗ್ತಾರೆ. ನೋಡಿ, ರಾಹುಕಾಲ ಪ್ರಾರಂಭವಾಗುತ್ತೆ, ಬೇಗ ಹೊರಡೋದಕ್ಕೆ ವ್ಯವಸ್ಥೆ ಮಾಡಿ. ಓ ಚೆನ್ನ, ಮನೆಯಲ್ಲಿ ಸೂಟ್ ಕೇಸ್ ಇದೆ, ತಗೊಂಡೋಗಿ ಜಯಂತ್ ಮನೆಯಲ್ಲಿ ಇಟ್ಬಿಟ್ಟು ಬಂದ್ಬಿಡು. ಆಯ್ತು ಬರ್ರಿ. ಮಾವ, ಆಶೀರ್ವಾದ ಮಾಡಿ ಮಾವ. 3 ಕಾಲ ಚೆನ್ನಾಗಿ ಮಾಡಿ. ಮಾವ, ನಾವಿನ್ನು ಹೋಗಿದ್ದು ಬರ್ತೀವಿ. ಆನಂದ್, ಅಶೋಕ್, ನಾವಿನ್ನು ಹೋಗಿದ್ದು ಬರ್ತೀವಿ. ಆಗ್ಲಿ ಕಣ ಜಯ. ಜಾನಕಿ, ನಾನು ಇನ್ನು ಬರ್ತೀನಮ್ಮ. ಜೋಪಾನ ನಮ್ಮ. ನೀನು ಜೋಪಾನ ಅಣ್ಣ. ಅದಕ್ಕಿನ್ನ ಚೆನ್ನಾಗಿ ನೋಡ್ಕೊ. ಚೆನ್ನಾಗಿರಿ ಇಬ್ರು. ಆಗ್ಲಮ್ಮ.